ಪಾಂಡವಪುರ ತಾಲೂಕಿನ ಗಡಿ ಭಾಗವಾದ ಹೆಗ್ಗಡಹಳ್ಳಿ ಸರ್ಕಾರಿ ಶಾಲೆಯ ಮಕ್ಕಳಿಗೆ ದಾನಿಗಳ ಅನುದಾನದಿಂದ ಸಮವಸ್ತ್ರ, ಪಠ್ಯ ಪುಸ್ತಕ, ಆಟಿಕೆಗಳನ್ನು ನೀಡುವ ಕಾರ್ಯಕ್ರಮ ಸ್ವಾಮಿ ವಿವೇಕಾನಂದರ ರಂಗಮಂದಿರದ ಆವರಣದಲ್ಲಿ ನೆರವೇರಿತು. ಗ್ರಾಮದ ಮುಖಂಡರು, ಅಧ್ಯಕ್ಷರು, ಕೆಂಪೇಗೌಡ ಪತ್ತಿನ ಸಹಕಾರ ಸಂಘ, ಜನತಾ ಭಂಡಾರ ಮಾಲೀಕರಾದ ರಾಮಕೃಷ್ಣೇಗೌಡ, ಗ್ರಾಮದ ಯುವ ಮುಖಂಡರಾದ ಚೇತನ್ ರವರ ಸಹಕಾರದಿಂದ ಗ್ರಾಮದ ಸರ್ಕಾರಿ ಶಾಲೆಯ ಎಲ್ಕೆಜಿ ಹಾಗೂ ಯುಕೆಜಿ ಕ್ಲಾಸ್ಗಳನ್ನು ಪ್ರಾರಂಭಿಸಲಾಗಿದೆ. ಪೋಷಕರಿಗೆ ಆರ್ಥಿಕವಾಗಿ ಹೊರೆಯಾಗಬಾರದು ಎಂದು ದಾನಿಗಳಿಂದ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪಠ್ಯ ಪುಸ್ತಕಗಳು ಹಾಗೂ ಆಟಿಕೆಗಳನ್ನು ಕೊಡಿಸಲಾಗುತ್ತಿದೆ ಎಂದು ಶಾಲೆಯ ಶಿಕ್ಷಕರು ತಿಳಿಸಿದ್ದಾರೆ. ಮೊದಲಿಗೆ ಕಾರ್ಯಕ್ರಮವನ್ನು ಶಾಲೆಯ ಮಕ್ಕಳಿಂದ ಪ್ರಾರ್ಥನೆಯನ್ನು ಮಾಡಿಸುವ ಮುಖಾಂತರ ಶಿಕ್ಷಕರು ಗಣ್ಯರನ್ನು ಸ್ವಾಗತಿಸಿದರು. ನಂತರ ನೆರೆದಿದ್ದ ಗಣ್ಯರು ಗಿಡಕ್ಕೆ ನೀರಾಕುವ ಮುಖಾಂತರ ಕಾರ್ಯಕ್ರಮವನ್ನು ಉದ್ಘಾಟನೆಗೊಳಿಸಿದರು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್, ಹೆಗ್ಗಡಹಳ್ಳಿ ಗ್ರಾಮ ನಗರದ ಗಡಿ ಭಾಗವಾಗಿದೆ. ಈ ಸರ್ಕಾರಿ ಶಾಲೆಯ ಬಗ್ಗೆ ಬೆಂಗಳೂರಿನ ಶ್ರೀ ಬಾಲಭೈರವೇಶ್ವರ ಎಜುಕೇಶನಲ್ ಚಾರಿಟೇಬಲ್ ಟ್ರಸ್ಟ್ ಅಧ್ಯಕ್ಷರಾದ ಶ್ರೀ ಅರವಿಂದ್ ರಾಘವನ್ ಅವರ ಬಳಿ ಚರ್ಚಿಸಲಾಗಿದೆ. ಶಿಕ್ಷಕರು ಹಾಗೂ ಗ್ರಾಮದ ಮುಖಂಡರು, ಪೋಷಕರು ಗಮನ ಹರಿಸಿ ಶಾಲೆಯ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿ ಸರ್ಕಾರಿ ಶಾಲೆಯ ಅಭಿವೃದ್ಧಿಗೆ ಸಹಕಾರ ನೀಡಬೇಕು. ಈಗಾಗಲೇ ಶ್ರೀ ಅರವಿಂದ್ ರಾಘವನ್ ರವರು ಹಲವು ಗ್ರಾಮಗಳಲ್ಲಿ ಗ್ರಾಮಸ್ಥರಿಂದ 100 ರೂಗಳಿಗಿಂತ ಹೆಚ್ಚಿನ ಹಣವನ್ನು ಸಂಗ್ರಹಣೆ ಮಾಡುವ ಅಭಿಯಾನವನ್ನು ಪ್ರಾರಂಭಿಸಿದ್ದಾರೆ. ಅದರಂತೆ ನಿಮ್ಮ ಗ್ರಾಮದಲ್ಲೂ ಹಣ ಸಂಗ್ರಹಣೆ ಅಭಿಯಾನವನ್ನು ಈ ಸ್ಥಳದಿಂದಲೇ ಪ್ರಾರಂಭಿಸಿ ಎಷ್ಟು ಹಣ ಸಂಗ್ರಹವಾಗುತ್ತದೆ ಎಂದು ತಿಳಿಸಿದರೆ ಅದನ್ನು ಶ್ರೀ ಅರವಿಂದ್ ರಾಘವನ್ ಅವರಿಗೆ ತಿಳಿಸಿ ಅಷ್ಟೇ ಮೊತ್ತದ ಹಣವನ್ನು ಸೇರಿಸಿ ನಿಮ್ಮ ಶಾಲೆಯ ಅಭಿವೃದ್ಧಿಗೆ ಸಹಕರಿಸುವುದಾಗಿ ತಿಳಿಸಿದ್ದಾರೆ. ನಂತರ ಗ್ರಾಮದ ಮುಖಂಡರಾದ ರಾಮಕೃಷ್ಣೇಗೌಡರವರು ಶಾಲೆಯ ಮಕ್ಕಳಿಗೆ ಸಮವಸ್ತ್ರ ಹಾಗೂ ಪಠ್ಯ ಪುಸ್ತಕಗಳನ್ನು ವಿತರಿಸಿ ಮಾತನಾಡಿದರು. ಗ್ರಾಮದ ಶಾಲೆಯ ಅಭಿವೃದ್ಧಿಗೆ ಬಿಜೆಪಿ ಮುಖಂಡರಾದ ಎಚ್.ಎನ್. ಮಂಜುನಾಥ್ ಹಾಗೂ ಯುವ ಮುಖಂಡರಾದ ದೀಪು ರವರ ಸಹಕಾರದೊಂದಿಗೆ ದಾನಿಗಳಿಂದ ಶಾಲೆಯ ಅಭಿವೃದ್ಧಿಗೆ ಸಹಕರಿಸುವುದಾಗಿ ತಿಳಿಸಿದರು. ಸ್ಥಳದಲ್ಲೇ ಶಾಲೆಯ ಅಭಿವೃದ್ಧಿಗೆ 10,000 ರೂಗಳನ್ನು ನೀಡುವುದಾಗಿ ತಿಳಿಸಿದ್ದಾರೆ. ಅದೇ ರೀತಿ ಗ್ರಾಮದ ಮುಖಂಡರು, ಶಾಲೆಯ ಶಿಕ್ಷಕರು, ಪೋಷಕರು 2,000, 1,500 ರೂಗಳಂತೆ ಹಣ ಸಂಗ್ರಹಣೆ ಮಾಡಿ ಸ್ಥಳದಲ್ಲೇ 40,000ಕ್ಕೂ ಹೆಚ್ಚಿನ ಹಣ ಸಂಗ್ರಹಣೆ ಮಾಡಿದರು. ಇದೇ ಸಂದರ್ಭದಲ್ಲಿ ಸಮಾಜ ಸೇವಕರಾದ ದೀಪುರವರು ಮಾತನಾಡಿ, ಸರ್ಕಾರಿ ಶಾಲೆಯ ಮಕ್ಕಳು ಚುರುಕಾಗಿ ಇಂಗ್ಲಿಷ್ ಭಾಷೆಯನ್ನು ಮಾತನಾಡುತ್ತಿರುವುದು ನನಗೆ ತುಂಬಾ ಸಂತೋಷವಾಗಿದೆ. ನಾವು ಶಾಲೆಗೆ ಹೋಗುವ ಸಂದರ್ಭದಲ್ಲಿ ನಮಗೆ ಇಂಗ್ಲಿಷ್ ಮಾತನಾಡಲು ಬರುತ್ತಿರಲಿಲ್ಲ. ಸರ್ಕಾರಿ ಶಾಲೆಯ ಮಕ್ಕಳ ಸಂಖ್ಯೆಯನ್ನು ಹೆಚ್ಚಿಸಿ ಸರ್ಕಾರಿ ಶಾಲೆಯಲ್ಲಿ ಗುಣಮಟ್ಟದ ಶಿಕ್ಷಣವನ್ನು ಕೊಡಿಸುವ ಕಡೆ ಗಮನ ಹರಿಸಬೇಕು ಎಂದು ತಿಳಿಸಿದರು. ಕಾರ್ಯಕ್ರಮದಲ್ಲಿ ಮುಖ್ಯ ಶಿಕ್ಷಕರಾದ ಯೋಗ ನರಸಿಂಹೇಗೌಡ, ಶಿಕ್ಷಕರಾದ ಮುತ್ತಮ್ಮ, ಪುರುಷೋತ್ತಮ, ರಶ್ಮಿ, ಎಲ್ಕೆಜಿ ಯುಕೆಜಿ ಶಿಕ್ಷಕರಾದ ಕೀರ್ತನ, ಎಸ್ಡಿಎಂಸಿ ಅಧ್ಯಕ್ಷರಾದ ಮಂಜುನಾಥ್, ಮಾಜಿ ಅಧ್ಯಕ್ಷ ಚಂದ್ರಶೇಖರ್, ಉಪಾಧ್ಯಕ್ಷರಾದ ಮಾಲಾ, ಮುಖಂಡರಾದ ಉಮೇಶ್, ಪ್ರತಾಪ್, ಚಿನ್ಮಯ್ ಗೌಡ, ಪೋಷಕರು ಸುಜಾತ, ಯಮುನಾ, ರಜಿನಿ, ಲಾವಣ್ಯ ಸೇರಿದಂತೆ ಗ್ರಾಮದ ಯಜಮಾನರು, ಮುಖಂಡರು, ಮಹಿಳೆಯರು, ಮಕ್ಕಳು ಉಪಸ್ಥಿತಿ ಇದ್ದರು. ಅದರ ಮೂಲಕ ನಾವು ಪ್ರಾರಂಭವನ್ನ ಮಾಡಿದ್ವು. 8 ಮಕ್ಕಳಿಂದ ಪ್ರಾರಂಭ ಮಾಡಿದ್ವು. ಈ ಬಾರಿ LKG UKGಗೆ ದಾಖಲಾಗಿರ್ತಕ್ಕಂಥದ್ದು ಪ್ರೀ ನರ್ಸರಿಯಿಂದ. ಇದಕ್ಕೆ ನಾವು ಈ ಬಾರಿ ಒಂದು ಪೋಷಕರಿಗೆ ಹೊರೆಯಾಗಬಾರ್ದು ಅನ್ನೋ ಒಂದು ದೃಷ್ಟಿಕೋನದಿಂದ ನಮ್ಮ ಗ್ರಾಮದ ಮುಖಂಡರುಗಳನ್ನ, ಹಿರಿಯರನ್ನ, ನಮ್ಮ STMC ಅವರನ್ನ ಕೇಳ್ಕೊಂಡಾಗ, ಸರ್ ಈಗ ಹೊಸದಾಗಿ ಬರ್ತಕ್ಕಂಥ ಮಕ್ಕಳುಗಳಿಗೆ ಒಂದು ಸಮವಸ್ತ್ರ ಒಂದು ವ್ಯವಸ್ಥೆಯನ್ನು ಮಾಡಬೇಕು, ಹಾಗೆ ಈಗ ಹಾಲಿರ್ತಕ್ಕಂಥ ಮಕ್ಕಳುಗಳಿಗೆ ಪಠ್ಯಪುಸ್ತಕದ ಒಂದು ವ್ಯವಸ್ಥೆಯನ್ನು ಮಾಡಿಕೊಡ್ಬೇಕು ಅಂತ ಕೇಳ್ಕೊಂಡಾಗ ನಾವು ನಮ್ಮ ಯುವ ಮುಖಂಡರು ಚೇತನರು ನಮ್ಗೆ ಈ ಕೆಲಸ ಮಾಡಿಸ್ತಾ ಇದ್ರು. ಅವ್ರ ಮಗನೂ ಇದ್ರು, ಅವ್ರ ಜೊತೆ ಮಾತಾಡಿದೆ. ಆಗ ನಮ್ಮ ರಾಮಕೃಷ್ಣ ಭಂಡಾರವ್ರ ಜೊತೆ ಮಾತಾಡಿ ಶಾಲೆಗೆ ಬಂದರು. ಏನು ಮಾಡ್ಬೇಕು ಹೇಳಿ ಸರ್ ಅಂದರು. ಈ ಥರ ಇನ್ನೊಂದು ಮಾಡಬೇಕು, ಸಹಾಯ ಆಗಬೇಕು ಅಣ್ಣ, ಮತ್ತು ಶಿಕ್ಷಕರಿಗೆ ಪೋಷಕರಿಗೆ ಹಣವನ್ನು ಕೊಡ್ಕೋತಾರೆ, ಇದೊಂದು ಮಾಡಿದ್ರೆ ನಮಗೆ ಉಪಯೋಗ ಆಗುತ್ತೆ ಅಂತ ಹೇಳಿದಾಗ ಅವ್ರು ಒಂದೇ ಕ್ಷಣ ಒಪ್ಕೊಂಡು ಅದೇನು ಹೇಳಿ ಸರ್ ನಾನು ಮಾಡ್ಕೊಡ್ತೀನಿ ಅಂತ ಹೇಳಿದ್ರು. ಮತ್ತು ನಮ್ಮ STMC ಅವರು ಕೂಡ ಅದ್ರ ಜೊತೆ ಚರ್ಚೆ ನಡೆಸಿದ್ದು. ಅವರು ಕೂಡ ಒಳ್ಳೇದಾಗುತ್ತೆ ಸರ್, ಮುಂದಕ್ಕೆ ನಾವು ಸಹಕಾರ ಮಾಡೋಣ ಮಾಡಿ ಅಂತೇಳಿ ಅವರು ಮಾತಾಡಿದ್ರು. STM ನಮ್ಮ ರಾಮಕೃಷ್ಣ ಅವ್ರ ಜೊತೆ ಮಾತಾಡಿದ್ರು. ಹಾಗಾಗಿ ಈ ಕಾರ್ಯಕ್ರಮ ಈ ದಿನ ಹಮ್ಮಿಕೋಬೇಕು ಅಂತೇಳಿ ನಾವೆಲ್ಲ ಪ್ರಾರಂಭ ಒಂದು ತೀರ್ಮಾನವನ್ನು STMC ಅವ್ರ ಜೊತೆ ಕೈಗೊಂಡು ಈ ಒಂದು ಕಾರ್ಯಕ್ರಮದ ಅಧ್ಯಕ್ಷತೆಯನ್ನು ನಮ್ಮ ಶಾಲೆಯ STMC ಅಧ್ಯಕ್ಷರಾದ ಶ್ರೀಯುತ ಮಂಜುನಾಥ್ ಅವರು ಕಾರ್ಯಕ್ರಮವನ್ನು ವಹಿಸಿಕೊಟ್ಟು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕು ಅಂತೇಳಿ ಅವರಿಗೆ ಈ ಒಂದು ಕಾರ್ಯಕ್ರಮದ ಪರವಾಗಿ ನಾವು ವೈಯಕ್ತಿಕವಾಗಿ ನಮ್ಮ ಶಾಲೆಯ ಪರ
ಮಂಜಣ್ಣವ್ರಿಗೆ ನಮ್ಮ ಶಾಲೆಯ ಪರವಾಗಿ, ನಮ್ಮ STMC ಪರವಾಗಿ, ನಮ್ಮ ಗ್ರಾಮದ ಪರವಾಗಿ ಆತ್ಮೀಯವಾಗಿ ನಮ್ಮ ಪ್ರೋತ್ಸಾಹ ಕೂಡ ಇರಲಿ ಅಂತಕ್ಕಂಥದ್ದು ಅವರಿಂದ ಬರ್ತದೆ ಅಂತಕ್ಕಂಥ ಭಾವನೆಯಿಂದ ಅವರಿಗೆ ನಮ್ಮ ಶಾಲೆಯ STMC ಪರವಾಗಿ, ನಮ್ಮ ಗ್ರಾಮದ ಪರವಾಗಿ, ನಮ್ಮ ಶಾಲೆಯ ಶಿಕ್ಷಕರ ಪರವಾಗಿ, ನಮ್ಮ ಮಕ್ಕಳ ಪರವಾಗಿ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತೇನೆ. ಶ್ರೀ ರಾಮಕೃಷ್ಣನವರು, ಜನತಾ ಭಂಡಾರವರು, ಅವರು ಈ ಒಂದು ಕಾರ್ಯಕ್ರಮ ನಡೆಸೋದಕ್ಕೆ ತುಂಬ ಪ್ರಮುಖ ಪಾತ್ರವನ್ನು ವಹಿಸಿದರು. ಅವರು ನಮ್ಮ ಗ್ರಾಮದ ಮುಖಂಡರಾಗಿದ್ದು ನಮ್ಮ ಶಾಲೆಯ ಬಗ್ಗೆ ಒಂದು ಕಾಳಜಿಯನ್ನು ಹೊಂದಿರತಕ್ಕಂಥ ವ್ಯಕ್ತಿಯಾಗಿದ್ದಾರೆ. ಅವರಿಗೂ ಕೂಡ ಈ ಸಂದರ್ಭದಲ್ಲಿ ನಮ್ಮ STMC ಪರವಾಗಿ, ನಮ್ಮ ಶಾಲೆಯ ಪರವಾಗಿ, ನಮ್ಮೆಲ್ಲ ಹೆಗ್ಗಳ್ಳಿ ಗ್ರಾಮಸ್ಥರ ಪರವಾಗಿ ಆತ್ಮೀಯವಾಗಿ ತುಂಬ ಹೃದಯದ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ಇಸ್ಕೊಳ್ಳಿ ಕಾರ್ಯಕ್ರಮದ ಪರವಾಗಿ ಆತ್ಮೀಯವಾಗಿ ಸ್ವಾಗತವನ್ನು ಕೊಡ್ತಾ ಇದ್ದೇವೆ. ರುದ್ರೇಶ್ ಮತ್ತೊಬ್ಬರು ಪೋಷಕರು ಅವರು ಕೂಡ ಆಗಮಿಸಿದ್ದಾರೆ. ಅವ್ರಿಗೂ ಕೂಡ ಈ ಸಂದರ್ಭದಲ್ಲಿ ನಾನು ಆತ್ಮೀಯ ಲೇಖನ Respected teacher, guests, and my dear friends, good morning to all. Today in our school, we are celebrated all functions and also held STMC meeting. Our school reopened on 1st June Monday. Our teachers and STMC members are welcome. The student gave flower, roses and sweet. Our Guests and my dear friends, in school our started pre-primary classes in last academic year for improve our school admissions with support our STMC committee and teachers. Their LKG UKG classes continued is academic year also and studying in 14 children. Such people can help for the students learning. Firstly, we thankful to Shri Ramakrishna Sir Janata Bandara. He contributed for books for LKG UKG students. Value of this book is 15,000 rupees. And also and thankful to Shri Chetan sir, young leader of Lekadahalli. He contributed for uniform from LKG UKG students for the sum of 8,000 rupees. All STMC members and parents, our school teachers. ವಾತಾವರಣ ಅದು ನೋಡೋದಕ್ಕೆ ಹೆಗ್ಗಳ್ಳಿಯಿಂದ ಭಾರಿ ಕಷ್ಟದ ಯಾಕಡೆನೂ ಅದು ಹತ್ರ ಇಲ್ಲಂತಕ್ಕಂಥ ಊರು. ಈ ಗ್ರಾಮಗಳಿಗೆ ತಲುಪಬೇಕಾದಂಥ ಸವಲತ್ತು ನಿಜವಾಗ್ಲೂ ತಲುಪಬೇಕು. ಈಗ ನಾವು ಬರ್ಬೇಕಾದ್ರೆ ಈಗಾಗಲೇ ಅವ್ರು ರಾಘವನವ್ರ ಸುದ್ದಿ ಮಾತಾಡಿದ್ರು. ಅವಾಗ ರಾಘವನವರು ಫೋನ್ ಹಾಕಿದ್ರು, ಅವಾಗ ಹೆಗ್ಗಳ್ಳಿಗೆ ಹೋಗ್ತಾ ಇದೀವಿ ಅಂತ ಹೇಳಿದೆ. ಈಗಾಗಲೇ ಪಾಂಡವಪುರ ತಾಲೂಕಲ್ಲಿ ಒಂದು ಈಗ ನಾವು 1 ವರ್ಷದಿಂದ ಅರವಿಂದ ರಾಘವನವ್ರ ಪರಿಚಯ ಅಷ್ಟೇ. ಅದಕ್ಕಿಂತ ಹಿಂದೆಯಿಂದಲೂ ಅವ್ರು ಕೆಲಸ ಮಾಡ್ಕೊಂಡು ಬಂದವ್ರೆ. ಈಗಾಗಲೇ 15 ಕೋಟಿಗಿಂತ ಹೆಚ್ಚು ಶಾಲೆಗಳಿಗೆ ಹಣನ ಹಾಕ್ತಾರೆ. ಅದೇ ರಾಜಕೀಯ ಪಕ್ಷದವರೆಲ್ಲ ಏನೆಲ್ಲ ಆಗ್ತಿಲ್ಲ. 1 ವರ್ಷದಲ್ಲಿ ಮೂಡುಗುಟ್ಟಲ್ಲಿ ಒಂದು ಆಗಸ್ಟ್ 15ನೇ ತಾರೀಕು ಪರಿಚಯ ಆದಂಥ ವ್ಯಕ್ತಿ ಮೊದಲು ನೋಡಿದ್ದು, ಅದು ಹತ್ರದಿಂದ ಪರಿಚಯ ಇಲ್ಲ. ಬಂದ ಮೇಲೆ ಸ್ಪೀಡ್ ಜಾಸ್ತಿ ಆಯಿತು, ಎಲ್ಲ ಕಡೆ ಹೋಗಿ ಮಾತಾಡ್ತಾ ಇದ್ವಿ. ಇವತ್ತು ಈ ಗ್ರಾಮಕ್ಕೆ ಬರ್ತಕ್ಕಂಥ ಒಂದು ಅವಕಾಶ ನಿರ್ಮಾಣ ಆಗಿದೆ. ಈಗಾಗಲೇ ಹೆಗ್ಗಳ್ಳಿ ಬೆಟ್ಟಳ್ಳಿ ಟೀಚರ್ ವಿಚಾರವಾಗಿ ಎಲ್ಲ ಫೇಮಸ್ ಆಗಿದ್ದೀವಿ. ಆದರೆ ಈಗ ಏನಂತಂದರೆ ಸ್ಟ್ರೆಂತ್ ಜಾಸ್ತಿ ಮಾಡಬೇಕು. ಬೆಟ್ಟಳ್ಳಿನೂ ಅಷ್ಟೇ ಆಗಿದ್ದೀವಿ. ಇದೇ ಥರ ನಿಮ್ಮೆಲ್ಲ ಇಷ್ಟು ಜನ ಇದ್ದೀರಿ, ಸ್ಟ್ರೆಂತ್ ಅಲ್ಲೂ ಇರಲಿಲ್ಲ. ಬೆಟ್ಟಳ್ಳಿಲಿ
ಶಾಲೆ ಮುಚ್ಚುವಂಥ ವಾತಾವರಣ ನಿರ್ಮಾಣ ಆಗಿ ಊರ ಯಜಮಾನರೇ ಸೇರ್ಕೊಂಡು ಶಾಲೆ ಉಳಿಸ್ಬೇಕು ಅಂತೇಳಿ ಎಲ್ಲ ನಿಂತವ್ರು. ಈ ಒಂದು ಸಂದರ್ಭದಲ್ಲಿ ಅಲ್ಲಿ ಸಂಖ್ಯೆ ಜಾಸ್ತಿ ಆಗಿ ದಾನಿಗಳು ಜಾಸ್ತಿ ಮಾಡ್ತಾ ಎಲ್ಲ ಊರಲ್ಲೂ ದಾನಿಗಳಿದ್ದೇವ್ರೆ. ಸುಮ್ಮನೆ ಅರವಿಂದ ರಾಘವನವ್ರನ್ನ ಮತ್ತೆ ಡಾಕ್ಟರ್ ಗಂಗಾಧರವ್ರನ್ನ ಕರ್ಕೊಬಂದು ಅನೌನ್ಸ್ ಮಾಡಿಸ್ತಾ ಹೋದ್ರು. ಅದೇ ಥರದ ಪಿಕಪ್ ಆಯ್ತು. ಇಲ್ಲೂ ನಾನು ಹೇಳೋದು, ಇಲ್ಲಿ ನಿಮ್ಮೂರಲ್ಲೇ ನಾನು ಹೇಳ್ದೆ ಈಗ ನಾನು ಬಂದಾಗ ದೀಪು ಅವ್ರ ಜೊತೆ ಹೇಳಿದೆ, ಎಲ್ಲ ಹೆಗ್ರಲ್ಲಿ ಅವರು ಪಾಂಡವಪುರ ಟೌನಲ್ಲಿ ಒಳ್ಳೆ ಸೇಟ್ ತಗೊಂಡಿರೋ ವ್ಯಕ್ತಿಗಳು ಇದ್ದೀರಿ, ಏನು ಕಡಿಮೆ ಏನಿಲ್ಲ. ದಾನಿಗಳಲ್ಲಿ ಲವ್ಸ್ಕೊಂಡವ್ರೆ ಕರಿಬೇಕಷ್ಟೆ. ಮಕ್ಕಳನ್ನ ನೋಡಿದ್ರೆ ಚೆನ್ನಾಗೆಲ್ಲ ಕಲಿಸಿದ್ರಿ. ಈ ಶಾಲೆ ಇಂಪ್ರೂವ್ ಮಾಡಬೇಕು ಅಂತಂದ್ರೆ ನಮ್ಮ ಕೈಲೇ ಇರೋದು. ರಾಘವನರೇನೋ ನೆಪ ಮಾತ್ರ ಬರ್ತಾರೆ, ನೀವು ಯಾವಾಗ ಕರ್ಕೊಂಡು ಬರ್ತಾರೆ ಹೇಳ್ತೀವಿ, ಈಗ ಅನೌನ್ಸ್ ಮಾಡುವುದು, ಇಲ್ಲೇ ವಿಡಿಯೋ ಕಾಲ್ ಮಾಡಿ ನಿಮ್ಮ ಶಾಲೆಗೆ ಏನು ಬೇಕು ಅನೌನ್ಸ್ ಮಾಡ್ತೀವಿ. ಆದರೆ ನೀವೇ ಇದನ್ನ ಬೆಳವಣಿಗೆ ಮಾಡ್ಬೇಕಾಗಿರುತ್ತೆ. ಅವ್ರು ಏನೊಂದು ಪದ್ಧತಿ ಮಾಡೋಣ, ಒಂದು ಶಾಲೆಗೆ 100 ರೂಪಾಯಿ ಮೇಲೆ ಯಾರಾದ್ರೂ ಹೆಸರು ಹಣ ಕೊಡ್ಬೋದು, ಪ್ರತಿಯೊಬ್ಬರು ಕೊಡ್ಬೇಕು. ಪ್ರತಿ ಮನೆಯಲ್ಲೂ ಒಂದೊಂದು 100 ರೂಪಾಯಿ ಮೇಲೆ ಹೆಸರು ಕೊಡಿ, 60,000 ಕೊಡಿ, 1 ಲಕ್ಷ ಕೊಡಿ, 100 ರೂಪಾಯಿ ಕೊಡಿ, ಎಲ್ಲರದ್ದು ಹೆಸರು ಬರ್ಕೊಂಡು ನೀವೆಷ್ಟು ಹಣ ಸಂಗ್ರಹ ಮಾಡ್ತೀರಿ ಅಷ್ಟು ಹಣ ನಾನು ಹಾಕ್ತೀನಿ. ಅದರಿಂದ ಅದೊಂದು ಪದ್ಧತಿ ಮಾಡಿ ಈಗಾಗಲೇ ಬೆಟ್ಟಲ್ಲಿ ಸ್ಟಾರ್ಟ್ ಮಾಡಿದ ದಿನ 5,000 ಅಷ್ಟೇ. ಕಾಲ 1 ಕಾಲ ಅಂತ ಆಯ್ತು. ಡ್ಯಾಮ್ನಲ್ಲಿ ಸ್ಟಾರ್ಟ್ ಮಾಡಿದಾಗ ಕಡಿಮೆ ಇತ್ತು. ಈಗಾಗಲೇ ಅಲ್ಲೂ 35,000 ದುಡ್ಡು ಆಯ್ತು. ಅವತ್ತು ಗೌಡ್ಗೆರೆಗೆ ಹೋಗಿದ್ದು, ಸ್ಪಾಟಲ್ಲೇ 35,000 ಆಯ್ತು. ಇನ್ನು ಕೊನೆ ಗಿರಿಯಾರಲ್ಲಿ ಹೋಗಿದ್ದು, ಅಲ್ಲೇ 45,000 ದುಡ್ಡು ಆಯ್ತು. ಅಂದ್ರೆ ಇದು ಇದ್ದಂತವರೇ 1,500 ಅನೌನ್ಸ್ ಮಾಡೋದು. ಅಲ್ಲೇನು ಬೇರೆ ಥರದ್ದು ಇಷ್ಟ ಕೊಡ್ಬೇಕು ಅಂತ ಏನು ಕಂಡೀಷನ್ ಇಲ್ಲ. ಎಲ್ಲ ಎಷ್ಟೈತೆ ಕೊಡೋರು, ಹೆಸರು ಬರ್ಸಿದ್ರು ಮಾಡ್ತಾ ಹೋದ್ರು. ಬೆಳವಣಿಗೆ ಆಯ್ತು ಈ ಶಾಲೆಗೆ. ಅದರಲ್ಲೂ ಭಾರಿ ಖುಷಿಯಾದಂಥ ವಿಚಾರ ಅಂತಂದ್ರೆ ಮಕ್ಕಳಿಗೆ ಬುಕ್ಸ್ ತಗೊಳೋದ್ರ ಮುಖ್ಯನ, ಮತ್ತೆ ಸಮವಸ್ತ್ರ ಕೊಡೋದ್ರ ಮುಖ್ಯನ, ಮತ್ತೆ ಈ ಶಾಲೆ ನಾನು ಪತ್ರಿಕೆಗೆ 2 ಗಂಟೆ ಕರ್ಕೊಂಡೆ. ಏನು ಮಾಡಿದ್ರು ಇದು ಹೈಟೆಕ್, ಇದು ವಿಷಯ ಹೈಟೆಕ್ ಆಗಿ ಮಾಡಿ ಅಂತ ಮಾಡಿದಾಗ ಎಲ್ಲ ಬರ್ತಾರೆ. ಎಲ್ಲ ಈ ಊರಿಂದ ಬೇರೆ ಕಡೆ ಎಲ್ಲ ವಾಸ ಅವ್ರೆ, ಏನು ಬೆಳವಣಿಗೆ ಆಗೋರೆ ಅವರೆಲ್ಲ ಬರ್ತಾರೆ. ನಮ್ಮ ಶಾಲೆ ಅನ್ನೋದು ಇದ್ದೇ ಇರ್ತದೆ, ನಮ್ಮ ಮೂರು ಅನ್ನೋದು ಇದ್ದೇ ಇರ್ತದೆ. ಪ್ರತಿಯೊಬ್ಬರಿಗೂ ನಾವು ಕರಿಬೇಕು. ಈ ಸಂದರ್ಭದಲ್ಲಿ ಈ ಶಾಲೆಗೆ ಏನು ಬೇಕು ಅಂತ ನೀವು ಪಟ್ಟಿ ಮಾಡಿ ನಿಧಾನಕ್ಕೆ ಕೊಡಿ. ಯೋಗಾನಂದ ಮಾಸ್ಟರ್ ಬಾರಿ ಮೊದಲಿಂದ ಪರಿಚಯ ಅವ್ರು ಪಟ್ಟಿ ಮಾಡಿಕೊಡ್ಲಿ. ಕೊಟ್ಟ ಅಂತ ಸಂದರ್ಭದಲ್ಲಿ ಅವೆಲ್ಲನೂ ಸಹ ಒದಗಿಸ್ತಾರೆ. ಆದರೆ ಸಂಖ್ಯೆನ ನಿಮಗೆ, ಯಾಕೆಂದ್ರೆ ಟೌನ್ ಅಕ್ಕಪಕ್ಕ ಇರೋರು, ಡಾಮ್ರಳ್ಳಿ ನೋಡಿದೆ ಅಲ್ಲೇ ಸ್ಕೂಲ್ಗಳು, ಆದರ್ಶ ಶಾಲೆ ಐತೆ, ಆಮೇಲೆ ಪಾಂಡವಪುರ ಹತ್ರ ಐತೆ, ಎಲ್ಲ ಶಾಲೆಗಳು ಪ್ರೈವೇಟ್ ಶಾಲೆ ಅಲ್ಲಿ ಐತೆ. ಅದು ನಿಮ್ಗೆ ಆ ಥರ ಇಲ್ಲ. ಹೆಗ್ಗಡೆಯವರಿಗೆ ದೂರ ಐತೆ ಪ್ರೈವೇಟ್ ಸ್ಕೂಲ್. ಅದರಿಂದ ನೀವೇನು ಮಾಡಿ, ನೀವು ಇಲ್ಲಿ ಮಕ್ಕಳುಗಳನ್ನ ಹೊರಗಡೆ ಪ್ರೈವೇಟ್ಗೆ ಹೋಗುವಂಥ ಸಂದರ್ಭ ನಿರ್ಮಾಣ ಮಾಡಿದ್ರೆ ನೀವೇ ಚೆನ್ನಾಗಿ ಇಂಪ್ರೂವ್ ಮಾಡಿ. ನಿಮ್ಗೆ ಏನೇನು ಬೇಕು ಇಂಪ್ರೂವ್ ಆಗೋದಕ್ಕೆ ಎಲ್ಲ ಥರದ ಸಹಾಯ ಮಾಡ್ತೀವಿ. ಒಂದು ಡಾಕ್ಟರ್ ಗಂಗಾಧರ್ ಅವರೇ, ಶರದಿಂದನವರು, ಪಾರ್ಥಸಾರಥಿ ಅಂತವ್ರೆ, ಮತ್ತೆ ಈಗ ಅರವಿಂದ್ ರಾಘವನವ್ರೆ, ಮತ್ತೆ ಇನ್ನು ಬೇರೆ ಬೇರೆ ಗೆಸ್ಟ್ಗಳು ನಿಮ್ಮೂರಲ್ಲೇ ಆದಂಥ ಜನ ಅವರೇ, ಅವರೆಲ್ಲರೂ ಬರ್ತಾರೆ. ನೀವು ಏನು ಕಾರ್ಯಕ್ರಮ ಮಾಡ್ತೀರಿ ಅದ್ರ ಮೇಲೆ ನಿರ್ಮಾಣ, ಮತ್ತೆ ಸಂಖ್ಯೆ ಜಾಸ್ತಿ ಆಗೋದ್ರ ಮುಖೇನ ನೀವು ಕೆಲಸ ಮಾಡ್ತಾ ಹೋಗಿ. ಆಯ್ತು, ನೀನು ಮಾಡ್ತಾ ಬೆಳವಣಿಗೆ ಆಯ್ತು ಅಂತ ಹೇಳ್ತಾ ಈ ಸಂದರ್ಭದಲ್ಲಿ ಕರ್ಕೊಂಡು ಈ ಮಕ್ಕಳನ್ನ ಡೆವಲಪ್ ಮಾಡೋದಕ್ಕೆ ಏನು ಮಾಡಬೇಕು, ಒಂದು ಔಟ್ಲುಕ್ ಏನು ಮಾಡಬೇಕು ಶಾಲೆಗೆ, ನಿಮಗೆ ಪೇಂಟ್ ಮತ್ತೊಂದು ಏನು ಮಾಡಬೇಕು, ಅದು ಔಟ್ಲುಕ್. ಮಕ್ಕಳುಗಳಿಗೆ ಏನೇನು ಮಾಡಬೇಕು ಅಂತ ನಿಮಗೆ ಸ್ಮಾರ್ಟ್ ಕ್ಲಾಸಿಗೆ ಆಯಿತು ಸರ್, ಪ್ರೊಜೆಕ್ಟ್ ಎಲ್ಲ ಇದೆ, ಕಂಪ್ಯೂಟರ್ ಆ ಥರದ್ದು. ನೀವು ಈಗ ಪ್ರೊಜೆಕ್ಟ್ ಎಲ್ಲ ಇರೋದ್ರಿಂದ ಏನು ಇಂಪ್ರೂವ್ಮೆಂಟ್ ಮಾಡಿದ್ರಿ, ಕಂಪ್ಯೂಟರ್ ಏನು ಬೇಕು, ಈ ಥರದ್ದೆಲ್ಲ ನೀವು ಮಾತಾಡಿ ಪಟ್ಟಿ ಮಾಡಿ ನೀವೇನು ಮಾಡ್ತೀರಿ ಅಂದರೆ ಗ್ರಾಮಸ್ಥರು ಈಗ ಇಲ್ಲೆಲ್ಲ ಬಂದವ್ರೆ, ಎಲ್ಲ ಹೆಣ್ಮಕ್ಳು ಅವರೆಲ್ಲ ನೋಡ್ಬೇಕು, ಗೊತ್ತಾಗಬೇಕಲ್ಲ ಏನೇನು ಪಿಕಪ್ ಮಾಡಿದ್ರಿ ಅಂತೆಲ್ಲ ಗೊತ್ತಾಗಬೇಕು. ಎಲ್ಲ ಥರನೂ ಮಾಡಿ ಸಾಂಸ್ಕೃತಿಕವಾಗೂ ಮಕ್ಕಳಿಗೆ ಇಂಗ್ಲೀಷ್ ಜೊತೆಗೆ ಸಾಂಸ್ಕೃತಿಕವಾಗೂ ಅವ್ರಿಗೆ ಇಂಪ್ರೂವ್ ಮಾಡ್ತಾ. ಎಷ್ಟು ಪುಟಾಣಿ ಮಕ್ಕಳಿಗೆ ಅಭಿನಂದನೆ ಸಲ್ಲಿಸ್ತೀನಿ. ವೇದಿಕೆ ಮೇಲಿರೋಂಥ ಎಲ್ಲ ಗೌರವಾನ್ವಿತ ಗಣ್ಯರಿಗೂ ಅಭಿನಂದನೆ ಹೇಳ್ತಾ ಇದ್ದೀನಿ. ಈಗ ನನ್ಗೆ ಏನು ಖುಷಿ ಆಯಿತು ಅಂದರೆ, ನಾವು ಈ ಏಜಲ್ಲಿ ಇಂಗ್ಲೀಷ್ ಮಾತಾಡೋಕ್ಕೆ ಬರ್ತಿರ್ಲಿಲ್ಲ. ಆ ಮಕ್ಕಳು ಸ್ಪೀಚ್ ನೋಡಿದ್ರೆ ನಮಗೆ ಭಾಳ ಖುಷಿ ಆಗ್ತದೆ. ದಯವಿಟ್ಟು ಈ ಪೋಷಕರಾಗ್ಬೋದು, ಊರಲ್ಲಿರೋ ಯುವಕರಾಗ್ಬೋದು, ಚೇತನ ನಿಮಗೆ ಭಾಳ ಪರಿಚಯ, ಚೇತನ ಅವರೇ, ಇಂಥ ಕಾರ್ಯಗಳು ಮಾಡಿದ್ರೆ ಭಾಳ ಸಂತೋಷ ಆಯ್ತದೆ. ನಿಮ್ಮ ಮಕ್ಕಳು ಇಲ್ಲೇ ಓದಿಸ್ತಾ ಇದ್ದೀನಿ. ಏನಪ್ಪ ಅಂತಂದ್ರೆ ಸ್ಟ್ರೆಂತ್ನ ಜಾಸ್ತಿ ಮಾಡ್ಕೊಳ್ಳಿ. ಇದು ಗಡಿ ಭಾಗ ಅಂತ ಈಗ ರಾಮಕೃಷ್ಣನವರು ಮಂಜಣ್ಣವರೆಲ್ಲ ತಿಳಿಸಿದ್ರಿಂದ ಗೊತ್ತಾಯ್ತು. ಈಗ ಏನಾದ್ರು ಸುತ್ತಮುತ್ತ ಹಳ್ಳಿಗಳಲ್ಲಿ ಏನಾರ ಸಂಖ್ಯೆ ಜಾಸ್ತಿ ಮಾಡ್ಕೊಂಡ್ರೆ ಮಂಜಣ್ಣವರು ದಾನಿಗಳನ್ನ ಎಲ್ಲ ಅಪ್ರೋಚ್ ಮಾಡಿ ಏನು ಬೇಕು ಅದನ್ನು ವ್ಯವಸ್ಥೆ ಮಾಡಿಕೊಡ್ತಾರೆ. ಅದ್ರ ಜೊತೆಗೆ ನಾವು ಸಹಕಾರ ಕೈ ಕೊಡ್ತೀವಿ. ಮತ್ತು ಮಾಧ್ಯಮ ಮಿತ್ರರು ಮದುವರ್ಗೂ ಒಂದು ರಿಕ್ವೆಸ್ಟ್ ಮಾಡ್ತೀನಿ. ಈಗ ಇಂಗ್ಲೀಷ್ ಮಾತಾಡಿದ್ರಲ್ಲ ಮಕ್ಕಳು, ಅದನ್ನ ಮದುವರ್ಗೂ ಗೊತ್ತಾಗ್ತದೆ ಅನಿಸ್ತದೆ. ನಾವು ಮಾತಾಡ್ತಾನೆ ಇರಲಿಲ್ಲ ಆ ಥರ. ಆ ಮಕ್ಕಳುಗಳಿಗೆ ಸ್ವಲ್ಪ ಬೇಸಿಕ್ ಪ್ರಾಬ್ಲಮ್ ಇದೆ. ಇಂಗ್ಲೀಷ್ ಟೀಚರ್ ಅವ್ರು ರಿಕ್ವೆಸ್ಟ್ ಮಾಡೋದೇನಪ್ಪ ಅಂದರೆ, ಅದೊಂದು ಸ್ವಲ್ಪ ಪುಷಪ್ ನಮ್ಮ ಮಕ್ಕಳು ಈಗ ಸ್ಟೇಜ್ ಫಿಯರ್ಸು, ಈಗ ನಮಗೆ ಮಾತಾಡೋಕ್ಕೆ ಸಂಕೋಚ ಆಗ್ತೈತೆ, ಅದಲ್ಲ ಖುಷಿ ಆಗ್ತೈತೆ. ಅದನ್ನೆಲ್ಲ ಮಾಮೂಲಿ ಬೋಲ್ಡ್ ಆಗಿ ಮಾತಾಡಿಸಿ ಮಕ್ಕಳುಗಳನ್ನ, ಬಹಳ ಖುಷಿ ಆಗ್ತದೆ. ಈಗ ನಮ್ಮ ನಾಯಕರಾದ ರಾಮಕೃಷ್ಣಣ್ಣವರು ಇಂಥ ಕಾರ್ಯಗಳಲ್ಲಿ ನಮ್ಮ ತಾಲೂಕರಾದಂತ ಮಾಡ್ಕೊಂಡು ಬರ್ತಾ ಇದ್ದಾರೆ. ಈಗ ನಾವು ಸುಮಾರು ಅವ್ರ ಕೈಲಿ ಮಾಡಿಸಿದೀವಿ. ನಿಮ್ಮೂರಲ್ಲಿ ಅದೇನೋ ಕಳಸ ಐತೆ ಅಂತ ಹೇಳ್ತಾರೆ. ಅದೇ ಥರ ರಾಮಕೃಷ್ಣಣ್ಣವ್ರು ಕಳಸ ಇದ್ದಾಗಿದ್ದಾರೆ, ಚೇತನರಿದ್ದಾರೆ, ಯುವಕರೆಲ್ಲ ಇದ್ದಾರೆ.
ಎಲ್ಲ ಜೊತೆಲಿ ರೂಢಿಸ್ಕೊಳ್ಳಿ. ಎಲ್ಲ ಪಕ್ಷಾತೀತವಾಗಿ ನಾವೇನಂದ್ರೆ ರಾಜಕಾರಣ ಯಾವುದೇ ಬೇರೆ ಇರಲಿ, ಈ ಮಕ್ಳಿಗೆ ಏನು ಡೆವಲಪ್ಮೆಂಟ್ಸ್ ಬೇಕು ಗ್ರಾಮದ್ದು ಸಲಹೆ ತಗೊಳ್ಳಿ. ಹೊರಗಡೆ ಬೇಕಾದ್ರೆ ನಾವು ಸಹಾಯ ಮಾಡ್ಕೊಡ್ತೀವಿ. ಮತ್ತೆ ಶಾಸಕರು ನಾನು ಈ ಕಾರ್ಯಕ್ರಮ ನಡೆದಿದ್ದ ಮಾಹಿತಿನ ಕೊಡ್ತೀನಿ, ಶಾಸಕರು ಕೊಟ್ಟು ಈ ಗ್ರಾಮಕ್ಕೆ ಏನ್ ಬೇಕು ಸವಲತ್ತನ್ನ ಶಾಸಕರು ಮಾತಾಡಿ ಅದನ್ನ ಇದು ಮಾಡಿಸ್ಕೊಡ್ತೀನಿ. ದಯವಿಟ್ಟು ಮಕ್ಕಳುಗಳಿಗೆ ಏನ್ ಮಾಡ್ತಾ ಇದ್ರೆ ಅದನ್ನ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಮಾಡಿ ಅಂತ ಹೇಳ್ತಾ ನಾನು ಒಂದು 2 ಮಾತು ಜೈ ಹಿಂದ್, ಜೈ ಕರ್ನಾಟಕ. ಶಾಲೆ ಅಭಿವೃದ್ಧಿ ಕಡೆ ಗಮನ ಹರಿಸೋಣ ಅಂತ ದೀಪು ಸರ್ ಹಿತ ನುಡಿ ನೋಡಿದಂತ ಅವರಿಗೆ ಹೃತ್ಪೂರ್ವಕ ಧನ್ಯವಾದ. ಧನ್ಯವಾದಗಳು ಅಂತ ಏನೋ ಒಂದು ರಿಕ್ವೆಸ್ಟ್ ಮಾಡಿದಾಗ ನಮ್ಮವ್ರು ಬರಬೇಕು, ನಿಮ್ಮ ಕಡೆಯಿಂದ ತುಂಬ ಅನುಕೂಲ ಆಗಬೇಕು. ಮತ್ತು ದಾನಿಗಳಿದ್ದಾರೆ ನಿಮ್ಮ ಎಲ್ಲ ಸಂಬಂಧಿಕರೆಲ್ಲ ನಾನು ಕೊಟ್ಟು ನಮ್ಮ ಶಾಲೆನ ಇಂಪ್ರೂವ್ಮೆಂಟ್ ಮಾಡಬೇಕು ಅಂತ ಕೇಳ್ಕೊಂಡಾಗ ಇಲ್ಲ ಖಂಡಿತ ಬರ್ತೀನಿ ಅಣ್ಣಾರೆ ಅಂತ ಹೇಳಿದ್ರು. ಅವ್ರೂ ಬರ್ಮಾಡ್ಕೊಂಡಿದ್ವಿ. ಮತ್ತು ದೀಪೋಣ ಒಂದು ರಿಕ್ವೆಸ್ಟ್ ಮಾಡ್ಕೊಂಡೆ, ಇದೇ ನಮ್ಮೂರಿನಲ್ಲಿ ಒಂದು ಸ್ವಲ್ಪ ಆಡಳಿತ ಮತ್ತು ಅಭಿವೃದ್ಧಿ ಆಗಬೇಕು ನಮ್ಮೂರು ಶಾಲೆ. ಈ ರೀತಿ ಲಾಸ್ಟು ಬಾರ್ಡರ್ ಇರೋದ್ರಿಂದ ಇನ್ನೂ ಸ್ಟ್ರೆಂತ್ ಜಾಸ್ತಿ ಆಗುವಂಗೆ ಒಂದು ಸ್ವಲ್ಪ ವಿದ್ಯಾಭ್ಯಾಸದಿಂದ ಮತ್ತು ಕ್ರೀಡಾ ಸಾಮಗ್ರಿಗಳನ್ನು ಒದಗಿಸ್ಕೊಡ್ಬೇಕು ಅಂತ ಕೇಳ್ಕೊಂಡಾಗಿಲ್ಲ. ಇಮೇಲೆ ಅದಕ್ಕೆ ಮಾತಾಡಿ ನಾನು ಮಾಡಿಸ್ಕೊಡ್ತೀನಿ ಅಂತ ಹೇಳ್ಕೊಂಡು ಅವ್ರ ಸಭೆಗೆ ಆಗಮಿಸಿದ್ದಾರೆ. ಅವ್ರಿಗೂ ಧನ್ಯವಾದಗಳು ಹೇಳ್ತಾ ಇದ್ದೀನಿ. ಏನಪ್ಪ ಅಂದರೆ ಇದೇನು ದೊಡ್ಡ ವಿಚಾರ ಏನಲ್ಲ, ನಮ್ಮ ಊರಿಗೆ ನಾವೇನು ಮಾಡ್ತಾ ಇದ್ದೀವಿ ಅನ್ನೋದೇನು ದೊಡ್ಡ ವಿಚಾರ ಅಲ್ಲ. ಇನ್ನು ಮಕ್ಕಳು ಇನ್ನೂ ಹೆಚ್ಚಿನ ಸಂಖ್ಯೆಯಲ್ಲಿ ಇನ್ನು ಮುಂದಿನ ವರ್ಷಕ್ಕೆ ಆದಷ್ಟು ಇನ್ನೊಂದು 10ರಿಂದ 12 ಮಕ್ಕಳ ಸಂಖ್ಯೆ ಜಾಸ್ತಿ ಆದರೆ ಇನ್ನೂ ಒಂದು ಟೀಚರ್ ಬರೋದಕ್ಕೆ ಅವಕಾಶ ಮಾಡಿಕೊಡ್ಬೋದು. ಮತ್ತು ಹೆಚ್ಚು ಎಲ್ಲ ಥರ ಇಂಗ್ಲೀಷು ಕನ್ನಡ ಎಲ್ಲವಲ್ಲಿ ಮತ್ತು ಮಕ್ಕಳಲ್ಲಿ ಒಳ್ಳೆಯ ವಿದ್ಯಾಭ್ಯಾಸ ಬಂದು ಮುಂದೆ ಒಳ್ಳೆಯದಾಗಲಿ ಅಂತ ಹೇಳ್ತಾ ನನ್ನ 2 ಮಾತುಗಳನ್ನು ಜೈ ಹಿಂದ್. ಅಲ್ಲಿ ನೋಡ ಬರ್ತಾನೆ, ಅಲ್ಲಿ ನೋಡ ಫೋಟೋ ನೋಡ. ಬರ್ಬೇಕು ನೀವೆಲ್ಲ ಬಂದ್ರೆ ನಾಚಿಕೆ ಬಿಡ್ತಿಲ್ಲ ನಾವು ಒಳ್ಳೆ ದಿನ ಇನ್ನೊಂದು ದಿನ ಮಾಡೋದ, ಇನ್ನೊಂದು ದಿನ ಒಳ್ಳೆ ದಿನ ಬರಲಿ ಮಾಡೋದ ಅನ್ನೋದು ಮುಂದೂಡಬಾರ್ದು. ಯಾವತ್ತಾಗುತ್ತೆ ಅವತ್ತಿಂದ ಒಳ್ಳೆ ದಿನ ತಿಳ್ಕೊಂಡು ಕಾರ್ಯಗಳು ಮಾಡಬೇಕು. ಇವತ್ತು ಭಾರಿ ಒಳ್ಳೆ ದಿನ. ಇವತ್ತು 100 ರೂಪಾಯಿ ಮೇಲ್ಪಟ್ಟು ಹಣನ ಹಾಕಿ ಅಂತ ಆ ಶಾಲೆಗೆ ನಮ್ಮ ಶಾಲೆಗೆ ಹಾಕಿ ಅಂತ ಹೇಳಿದ್ದಾರೆ. ಈಗಾಗಲೇ ಸುಮಾರು ಜನ ಇವಾಗಲೇ ಶಾಲೆ ಮಾಡ್ತಾ ಬಂದಿರಿ, ಅದಿರ್ಬೋದು. ಆದರೆ ಈ ಆಂದೋಲನದಲ್ಲಿ ಮೊದಲನೇದಾಗಿ ಇವತ್ತಿನ ಪ್ರಾರಂಭ ಮಾಡಿ ಅಷ್ಟು ಯಾರಾದ್ರೂ ಬುಕ್ಗಳನ್ನು ಬರ್ಕೊಳ್ಳಿ, ಎಷ್ಟು ದುಡ್ಡು ಅನೌನ್ಸ್ ಮಾಡ್ತಾರೆ ಅಂತ ಯಾರು ಬರ್ಕೊಳ್ಳಿ. ಅನೌನ್ಸ್ ಮಾಡೋದೆಲ್ಲ ಕಲೆಕ್ಟ್ ಮಾಡ್ತೀನಿ. ಮತ್ತೆ ರಾಮಕೃಷ್ಣ ಹಿಡಿದು ಯಾರು ಕರ್ಕೊಂಡು ಊರೊಳಗೂ ಬೇಕಾದ್ರೆ ಮಾಸ್ಟರ್ ಊರೊಳಗೂ ಹೋದಾಗ ಹೋಗಿ ಫ್ರೀಯಾಗಿ, ಇಲ್ಲ ಬಂದು ಅನೌನ್ಸ್ ಮಾಡೋದಿದ್ರೆ ಮಾಡಿ. ಇವತ್ತಿನ ಆಂದೋಲನ ಪ್ರಾರಂಭ ಆಗಲಿ. ಮೊದಲನೇದಾಗಿ ನಾನು ಹೇಳಿದೆ, ನಮ್ಮ ತಿಮ್ಮೇಗೌಡ ಕರೀತಿದ್ದೆ, ನಮ್ಮ ತಿಮ್ಮೇಗೌಡ ಮತ್ತು ಉಮೇಶ್ ಅನೌನ್ಸ್ ಮಾಡಲಿ. ಎಷ್ಟು ಕೊಡ್ತಾರೆ ಅಂತ ಇದ್ರೆ ಇಲ್ಲೇ ಕೊಡ್ಲಿ, ಯಾಕೆಂದ್ರೆ ಸುಮ್ಮನೆ ದುಡ್ಡು ತಂದಿರಿಗಿಲ್ಲ ಬಂದಿರ್ತಾರೆ. ಅನೌನ್ಸ್ ಮಾಡೋದೆಲ್ಲ ಪಟ್ಟಿ ಬರ್ಕೊಂಡು ಅದನ್ನ ಕಲೆಕ್ಟ್ ಮಾಡ್ಕೊಂಡು ಈಗ ಎಷ್ಟು ಅನೌನ್ಸ್ ಆಯ್ತು ಅಂತ ಹೇಳಿ ಅದನ್ನ ವಿಷಯ ತಿಳಿಸ್ತೀವಿ. ಮುಂದೆ ರಾಮಕೃಷ್ಣ ಅವರ ನೇತೃತ್ವದಲ್ಲಿ ಬಂದ ಕಾರ್ಯಕ್ರಮದೆಲ್ಲ ಮಾಡ್ತಾ ಹೋಗಿ ಆಗಸ್ಟ್ 15 ರಾಘವಣ್ಣ ಉದ್ಘಾಟನೆ ಮಾಡಿ. ಒಳ್ಳೆ ಕೆಲಸ, ಒಳ್ಳೆ ದಿನ. ಆಯ್ತು, ನಮ್ದು ನಮ್ಮ ಕಡೆಯಿಂದ 10,000 ರೂಪಾಯಿ ನಾನು
ಈಗ ನಾನು ನೆನಪಿರ್ಲಿ ನಮ್ಮ ಇಂಜಿನಿಯರಲ್ಲಿ ಟೀಚರ್ಸ್ಗೆಲ್ಲ 5,000 ಸೇರಿಸಿ ಅವ್ರದ್ದು ಏನಂತ ಒಂದು ಕೆಲಸ ಮೇಡಮ್ ಎಷ್ಟು ಹೇಳಿ ಅಲ್ಲೇ ಬರ್ ನೆಕ್ಸ್ಟ್ ಸಾರಿ ಯಾರು ನಂಬರ್ಗ ಆಗೊಂದು ಸಮೇತ ಯಾರು ಹಾಕ್ಬಿಡಿ ನೀವು ಹುಡುಗಿ ಒಂದೊಂದು ಕೆಜಿ ಬೆಲ್ಲ ಕೊಡಿ ಅಂತ ಹೇಳೋದು ನಾನು ಬೆಲ್ಲ ಕೊಡಿ ಒಂದು ನೋಡಿ ತುಂಬಾ ಚೆನ್ನಾಗಿ ಮಾಡಿದ್ದೀರಿ ಎಷ್ಟು ಚೆನ್ನಾಗಿ ಮಾಡಿದ್ದೀರಿ ಸಾಕು ದಯವಿಟ್ಟು ಯಾರು ಈ ಸಿಸ್ಟಮ್ ಬೆಳೆಸಬೇಡಿ ನಿಮ್ಮ ಒಂದು ಇಲ್ಲಿ ಅಲ್ಲ ಅವೆಲ್ಲ ಮನೆಗೆ ಹೋದಾಗ ಸರ್ ಈಗ ಆಂದೋಲನ ಸ್ಟಾರ್ಟ್ ಆಯ್ತು ಸರ್ 40,000 ರೂಪಾಯಿ ಅನೌನ್ಸ್ ಆಗೈತೆ ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸರ್ ಸರ್ ನಾನು ನಿಮಗೆ ಫೋನ್ ಮಾಡಿದ್ದಲ್ಲ ನೀನೆ ರಾಮಕೃಷ್ಣರು ಮಂಜುಳ ಕರ್ಕೊಂಡು ಖಂಡಿತ ಸರ್ ಬರಲೇಬೇಕು ಆಗಸ್ಟ್ 15ಕ್ಕೆ ನೀವು ಇನ್ವೈಟ್ ಮಾಡೇ ಮಾಡ್ತೀನಿ ಸರ್ ಒಂದು ನಿಮಿಷ ಬಿಟ್ಟಿದ್ದೀರಾ ಸರ್ ಬಿಡಿ ಸರ್ ಎಲ್ಲ ಸಮಾಜ ದೀಪು ಸ್ಕೂಲ್ ಅಧ್ಯಕ್ಷರು ಮಕ್ಕಳು ಸರ್ ಎಲ್ಲ ಹೆಸರು ಕೇಳಿದ್ರಾ ನಿಮ್ ಕಡೆ ಬಂದಿಲ್ಲ ಇಲ್ಲ ಸರ್ ನಮಸ್ತೆ ಸರ್ ಓಕೆ ಸರ್ ಧನ್ಯವಾದ ಸರ್ ಥ್ಯಾಂಕ್ ಯು ಸರ್ ನೀವೇ ಬಂದ್ಬಿಟ್ಟು ಈ ತರ ಅಲ್ಲಿ ಮಾತಾಡ್ತಾರೆ ಹಾಂ ಬರ್ರಿ